ಹಾಗೆ ನಿಮ್ಮ ಶಕ್ತಿ ಕೂಡ ಆ ಮಾಯಾಂಗನೆಯಿಂದ ಕ್ಷೀಣ ಆಗಿದೆ. ಅದಕ್ಕೆ ನ್ಯಾಯ ಅನ್ಯಾಯ ನಿಮ್ಮ ಗ್ರಹಿಕೆಗೆ ಬರ್ತಾ ಇಲ್ಲ ಶಾಸ್ತ್ರಿಗಳೇ. ಆದ್ರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಾನು ಈ ಮದುವೆ ನಿನ್ನದು ವ್ಯರ್ಥ ಪ್ರಯತ್ನ ಅಮೃತ. ನೀನೆಷ್ಟೇ ಕಷ್ಟಪಟ್ಟರೂ ಈ ಮದುವೆ ನಡೆಯುತ್ತೆ. ಇದು ಆ ಬ್ರಹ್ಮನೇ ಹಾಕಿರೋ ಗಂಟು. ಆ ಬ್ರಹ್ಮ ಗಂಟು ಹಾಕಿರೋದು ನನಗೆ ಮತ್ತೆ ನನ್ನ ಅರ್ಜುನ್ ಅವರಿಗೆ. ಒಬ್ಬ ಹೆಂಡತಿ ತನ್ನ ಗಂಡನ್ನ ಉಳಿಸ್ಕೊಳ್ಳೋದಿಕ್ಕೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಆ ಸತ್ಯವಾದ ಸಾವಿತ್ರಿನೇ ಸಾಕ್ಷಿ. ಅವಳು ತನ್ನ ಗಂಡನಿಗೋಸ್ಕರ ಯಮನನ್ನೇ ಗೆದ್ಲು, ತನ್ನ ಗಂಡನ್ನ ಮತ್ತೆ ಬದುಕಿಸ್ಕೊಂಡ್ಲು. ಅವಳು ತನ್ನ ವಿಧಿನ ತಾನೇ ಬದಲಾಯಿಸ್ಕೊಳ್ಳಿಲ್ವಾ? ಆ ವಿಧಾತನ ಇಚ್ಛೆನ ಮೀರಿ ನಡಿಲಿಲ್ವಾ? ಅವಳಿಗೆ ಆಗಿರೋದು ನನಗೆ ಯಾಕಾಗೋದಿಲ್ಲ? ನನ್ನ ಪಾಲಿಗೆ ನನ್ನ ಅರ್ಜುನ್ ಅವ್ರನ್ನ ಉಳಿಸ್ಕೋತೀನಿ. ಮಣಿ ಮತ್ತೆ ಅರ್ಜುನ್ ಅವ್ರ ಮದ್ವೆನ ನಿಲ್ಲಿಸ್ತೀನಿ. ಇದು ನನ್ನ ಶಪಥ ಶಾಸ್ತ್ರಿಗಳೇ. ಈ ನಾಗಿನಿಯ ಶಪಥ ನೆನ್ಪಲ್ಲಿಟ್ಕೊಳ್ಳಿ. ಸುಖವಿಲ್ಲದೆ ಸುಡುತ್ತಿದೆ ತನುಮನವೆಲ್ಲ. ಸಂತೋಷವಿಲ್ಲದೆ ಸಾಕಾಗಿದೆ ಬಾಳು ಬದುಕೆಲ್ಲ. ಅಕ್ಕರೆಯ ಅಪ್ಪುಗೆ ಇಲ್ಲ, ಅನುರಾಗದ ಅನುಕಂಪವಿಲ್ಲ. ಅಮೃತ, ಯಾಕೆ ಹೀಗಿದೆಯಾ? ನಮ್ಮ ಮನೆಗೆ ಬಂದಾಗಿನಿಂದ ಇಷ್ಟು ದುಃಖದಲ್ಲಿ ನೀನು ಇರೋದನ್ನು ನಾವು ನೋಡೇ ಇಲ್ಲ. ಯಾರನ್ನ ನನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದು ಅವರೇ ನನ್ನನ್ನ ದೂರ ತಳ್ತಾ ಇದ್ದಾರೆ. ತಳ್ಳಿದ ತಕ್ಷಣ ಸಂಬಂಧಗಳು ದೂರ ಆಗಲ್ಲ ಅಮೃತ. ಅದೇನಾಯ್ತು ಹೇಳು? ಅರ್ಜುನ್ ಅವರು ನನಗೆ ಸಿಕ್ಕಿದ್ರು, ಪ್ರೀತಿಯಿಂದನೂ ಮಾತಾಡ್ಸಿದ್ರು. ಅವ್ರು ಮಾತಾಡೋದನ್ನ ನೋಡಿ ಎಲ್ಲ ಸರಿ ಹೋಯ್ತು ಅಂತ ಖುಷಿಯಾಗಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೇನಾಯ್ತೋ ಗೊತ್ತಿಲ್ಲ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ವೇನೋ ಅನ್ನೋ ಹಾಗೆ ನನ್ನ ಹತ್ರ ವರ್ತಿಸಿದ್ರು. ಅಲ್ಲಮ್ಮ ಅಮೃತ, ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇರೋ ಗಂಡ ಹಾಗೆ ವರ್ತಿಸೋದಕ್ಕೆ ಹೇಗೆ ಸಾಧ್ಯ? ರೀ, ಮೀನಿನ ಹೆಜ್ಜೆ ಬೇಕಾದರೆ ಕಂಡುಹಿಡಿಬೋದು, ಆದರೆ ಹೆಣ್ಣಿನ ಮರ್ಮ ಕಂಡುಹಿಡಿಯೋದು ಸಾಧ್ಯ ಇಲ್ಲ ಅನ್ನೋದು ತಪ್ಪು ಕಣ್ರಿ. ಗಂಡಸಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಈ ವಿಷಯದಲ್ಲಿ ನೀನು ಬೇರೆ ಯಾರ ಬಗ್ಗೆ ಆದರೂ ಹೇಳು, ನಾನು ನಂಬ್ತೀನಿ. ಆದರೆ ಅರ್ಜುನನ ಬಗ್ಗೆ ಹಾಗೆಲ್ಲ ಹೇಳಬೇಡ. ಅವತ್ತು ನಮ್ಮ ಮನೆಗೆ ಬಂದಾಗ ಅಮೃತನ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ದ ಅನ್ನೋದು ನನಗೆ ಗೊತ್ತು. ಸುಮ್ಮನೆ ಮಾತಾಡಿ ಸಮಯ ಹಾಳು ಮಾಡೋದಕ್ಕಿಂತ ಪರಿಹಾರ ಏನು ಅಂತ ಹುಡ್ಕೋಣ. ವೈಷ್ಣವಿ, ಹೋಗಿ ಕವಡೆ ತಗೊಂಡ್ ಬಾ. ಗೋಚರಿಸುತ್ತಿದೆ ಕುಯುಕ್ತಿ ಕುತಂತ್ರದ ಬಲೆ. ಹೆಣೆದಿಹುದು ಸುಂದರ ಸಂಚಿನ ಸೆಲೆ, ಕರಗಿಸುವಳು ಮನವನ್ನು ಸುಂದರ ಶಿಲಾಬಾಲೆ. ಇದುವೇ ಬಿಡಿಸಬಹುದಾದ ಸುಲಭ ಸಂಕೋಲೆ. ಅಮ್ಮ, ನೀವು ಹೀಗೆ ಹೇಳಿದರೆ ನಮಗೇನು ಅರ್ಥ ಆಗ್ಬೇಕು ಹೇಳಿ? ನೀವು ಬಿಡಿಸಿ ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು.
ನಿನ್ನ ಗಂಡನ್ನ ಮೋಹಿಸಿ ಮದುವೆ ಆಗಬೇಕು ಅನ್ನೋ ಹುನ್ನಾರ ಮಾಡ್ತಾ ಇರೋಳು ಸಾಮಾನ್ಯ ಹೆಣ್ಣಲ್ಲ. ಸಾಮಾನ್ಯ ಹೆಣ್ಣಲ್ಲ ಅಂದ್ರೆ ಏನಮ್ಮ ನಿಮ್ಮ ಮಾತಿನ ಅರ್ಥ? ಅವಳು ಗಂಧರ್ವ ಕನ್ಯೆ ಅಲ್ಲ, ಕಿನ್ನರಿ ಕನ್ಯೆಯೂ ಅಲ್ಲ, ಅವಳು ಕಿಂಪುರುಷ ಸ್ತ್ರೀ ಅಲ್ಲ, ಭೂಲೋಕದವಳು ಅಲ್ಲ. ಅಗೋಚರ ಗ್ರಹದಿಂದ ಕೆಳಗಿಳಿದು ಬಂದಿರುವ ಮಾಯಾಂಗನೆ. ಈಗಿನ ಕಾಲದಲ್ಲೂ ಇದೆಲ್ಲ ಇದೆಯಮ್ಮ? ಕಾಲ ಬದಲಾಗಬಹುದು, ಭಾವ ಬದಲಾಗದು, ಪಂಚಾಂಗ ಬದಲಾಗದು, ಗ್ರಹ ತಾರೆಗಳು ಬದಲಾಗದು, ಬರಹ ಬದಲಾಗಬಹುದು, ಬರದ ಬ್ರಹ್ಮ ಬದಲಾಗನು. ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಅನ್ಯ ಗ್ರಹಗಳಿರುವುದು ಅಷ್ಟೇ ಸತ್ಯ. ಅಮ್ಮ, ಅವಳು ಯಾಕೆ ನನ್ನ ಅರ್ಜುನವ್ರ ಹಿಂದೆ ಬಿದ್ದು ನನ್ನ ಅರ್ಜುನವ್ರನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದಾಳೆ? ಸ್ವಾರ್ಥದ ಸಾಧನೆಗೆ ಪ್ರೀತಿಯ ಸಿಂಚನ, ಕ್ರೋಧದ ಕೋವಿಗೆ ನಲ್ಮೆಯ ಬಂಧನ, ಆಂತರ್ಯದಲ್ಲಿ ಅಡಗಿರುವುದು ಮೃತ್ಯುವಿನ ಚುಂಬನ, ಹರಿತರಿತು ಅರೆದಿಹೊಳು ವಿಷದ ಚಂದನ. ಅವಳು ಯಾರು, ಅವಳು ಅರ್ಜುನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಎನ್ನುವುದು ನಿಖರವಾಗಿ ಗೋಚರಿಸ್ತಾ ಇಲ್ಲ. ಅರ್ಜುನನಿಂದ ಏನೋ ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಅವಳಿಗೆ ಬೇಕಾಗಿರುವ ಮುಖ್ಯವಾದ ವಸ್ತು ಅರ್ಜುನ್ ಹತ್ರ ಇದೆ. ಅದಕ್ಕೆ ಅರ್ಜುನ್ನ ಮದುವೆಯಾಗೋ ನಾಟಕ ಮಾಡ್ತಾ ಇದ್ದಾಳೆ. ಅಮ್ಮ ಹೇಳ್ತಾ ಇರೋದು ನಿಜ. ಅವಳು ಮಾಯಾಂಗಿನೇನೆ. ಮಣಿ, ನಿನ್ಗೊಂದು ಮಾತು ಹೇಳ. ಕೇಳಿ ಅಕ್ಕ. ನಿನ್ನಂಥ ಮುದ್ದಾದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನಮಗೆಲ್ಲ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿಮಗೆಲ್ಲ ಸಂತೋಷ ಆಗಿರೋ ವಿಷಯ ನನಗೆ ಗೊತ್ತು, ಆದರೆ ಆಗ್ಬೇಕಾಗಿರೋರ್ಗೆ ಆಗಿದೆಯಾ ಅನ್ನೋದು ತಾನೇ ಮುಖ್ಯ. ನಮಗೆ ಬರೀ ಸಂತೋಷ ಆಗಿದ್ರೆ ಅವನು ಸ್ವರ್ಗದಲ್ಲಿ ತೇಲ್ತಾ ಇದ್ದಾನೆ. ಯಾವಾಗ ಮಣಿ ಜೊತೆ ಮದುವೆ ಆಗುತ್ತೋ, ಯಾವಾಗ ಹನಿಮೂನಿಗೆ ಫ್ಲೈಟ್ ಹತ್ತೀನೋ ಅಂತ. ಹಾಗೆ ಅನ್ನಿಸ್ತಾ ಇದೆಯೋ ಇಲ್ವೋ ಅಂತ ನೀನೇ ಒಂದ್ಸತಿ ಅರ್ಜುನ್ನ ಕೇಳಿ ನೋಡು. ಅರ್ಜುನ್, ಚಿತ್ರಕ್ಕ ಹೇಳ್ತಿರೋ ಹಾಗೆ ನಿಮ್ಗೆ ಅನ್ನಿಸ್ತಿದ್ಯಾ? ನಗುಲ್ಲೇ ಎಲ್ಲ ಅಡಗಿದೆ ಕಣ ಅರ್ಜುನ್. ಮಣಿ, ನಿಮ್ಮೂರಲ್ಲೇ ನೀನು ನಾಟಿ ಔಷಧಿ ಕೊಡ್ತೀಯಲ್ಲ, ಆ ನಾಟಿ ಔಷಧಿ ಕೊಡೋದನ್ನ ಹೇಗೆ ಕಲ್ತ್ಕೊಂಡೆ ನೀನು? ನಾಟಿ ಔಷಧಿ ಕೊಡೋದನ್ನ ನಾನು ಕಲೀಲಿಲ್ಲ, ನಮ್ಮ ತಾತ ನಮ್ಮ ತಂದೆ ಕಲಿಸಿದ್ರು. ಆಮೇಲೆ ನಮ್ಮ ತಂದೆ ನಮ್ಮ ತಾತ ಇಬ್ರು ಸೇರಿ ನನಗೆ ಕಲಿಸಿದ್ರು. ಆದ್ರೂ ನಿಮ್ ನಾಟಿ ಔಷಧಿ ಶಕ್ತಿನೇ ಶಕ್ತಿ ಕಣ್ರಿ ಮಣಿ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಎಲ್ರು ನಿಮ್ ಕೈಯಿಂದ ಔಷಧಿ ತಗೊಂಡು ಹೋಗಿ ಹಾಕೊಂಡ್ಮೇಲೆ ಅವ್ರಿಗೆ ಕಾಯಮ್ಮ ಕಾಯಿಲೆಗಳು ಕ್ಯೂರ್ ಆಗುತ್ತೆ ಅನ್ಸುತ್ತೆ. ನೀವೆಲ್ಲ ಅರ್ಜುನ್ ಕೈಗೆ ಔಷಧಿ ಇಡ್ತಿದ್ದಾಗೆ ಇಲ್ಲಿ ನಮ್ಮ ಅಮೃತಂಗೆ ದೃಷ್ಟಿ ಬಂದ್ಬಿಡ್ತು. ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ ಅಮೃತ? ಮಣಿಯವರೇ, ನೀವ್ಯಾವಾಗ ಬಂದ್ರಿ? ನಿಮ್ಮ ಅಮೃತ. ನನ್ನ ಅಮೃತನ? ಅರ್ಜುನ್, ಏನಾಯ್ತು? ಯಾಕಿದ್ದಕ್ಕಿದ್ದ ಹಾಗೆ ಸಪ್ಪಗಾಗೋದೆ? ಅರ್ಜುನ್, ನಿಂತ್ಕೊಳ್ಳೋ. ಏನಾಯ್ತು ನಿನ್ಗೆ? ಏನ್ರಿ ಇದು? ನಿಮ್ಮ ತಮ್ಮ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಚಿತ್ರ. ಅರ್ಜುನ್, ನೀನು ಹೀಗೆ ಸಪ್ಪಗಾಗೋದಕ್ಕೆ ಕಾರಣ ಅಮೃತ ಅಂತ ನನಗೆ ಗೊತ್ತು. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನೀನು ಅಮೃತನ ಮರೆಯೋದಕ್ಕೆ ಕಷ್ಟಪಡ್ತಿದ್ಯಾ. ಆದರೆ ನಾನು ಬಿಡಲ್ಲ. ಸ್ವಲ್ಪ ಸಮಯ ತಗೊಂಡ್ರೂ ಪರವಾಗಿಲ್ಲ, ನಿನ್ನ ಬದುಕಿಂದ ಅವಳು ಅಳಿಸೋಗ್ಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ.
ಈ ಕಣ್ಣ ಮುಚ್ಚಾಲೆ ಆಟ ನಡೀತಾನೇ ಇರುತ್ತೆ. ಅವಳು ಗಂಧರ್ವ ಕನ್ಯೆ ಅಲ್ಲ. ನಿನ್ನ ಗಂಡನ್ನ ಮೋಹಿಸಿ ಮದುವೆ ಆಗಬೇಕು ಅನ್ನೋ ಹುನ್ನಾರ ಮಾಡ್ತಾ ಇರೋಳು ಸಾಮಾನ್ಯ ಹೆಣ್ಣಲ್ಲ. ಅವಳಿಗೆ ಬೇಕಾಗಿರುವ ಮುಖ್ಯವಾದ ವಸ್ತು ಅರ್ಜುನ್ ಹತ್ರ ಇದೆ. ಇಲ್ಲ, ಅಮ್ಮ ಹೇಳಿದ್ದು ಸತ್ಯ. ಅವರು ಸುಳ್ಳು ಹೇಳಿಲ್ಲ. ಅವರು ಆಧ್ಯಾತ್ಮದಲ್ಲಿ ತುಂಬ ದೂರ ಹೋಗಿರೋರು. ಅವರು ಸುಳ್ಳು ಹೇಳೋದಕ್ಕೆ ಹೇಗೆ ಸಾಧ್ಯ? ಆದರೆ ಆ ಮಾಯಾವಿಗೆ ಬೇಕಾಗಿರುವಂಥ ವಸ್ತು ನನ್ನ ಅರ್ಜುನ್ ಅವರ ಹತ್ರ ಏನಿದೆ ಅದನ್ನು ಹೇಗಾದರೂ ಮಾಡಿ ತಿಳ್ಕೊಬೇಕು. ಆದರೆ ಹೇಗೆ? ಶಾಸ್ತ್ರಿಗಳ ಹತ್ರ ಹೋದರೆ ಹೇಗೆ? ಬೇಡ ಬೇಡ, ಆ ಮಾಯಾವಿ ಹೆಣ್ಣಿಗೂ ಅರ್ಜುನ್ ಅವ್ರಿಗೆ ಮದುವೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದು ಶಾಸ್ತ್ರಿಗಳೇ. ಅವರ ಉದ್ದೇಶನೇ ನಿಗೂಢವಾಗಿರೋ ಹಾಗಿದೆ. ಪರಮೇಶ್ವರ, ನೀನೇ ನನಗೆ ದಾರಿ ತೋರಿಸ್ಬೇಕು. ಅರ್ಜುನ್, ನಾನು ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ. ಒಂದು ಕ್ಷಣ ಎಲ್ಲ ಮರೆತು ಸಂತೋಷವಾಗಿರ್ತೀಯ, ಇನ್ನೊಂದು ಕ್ಷಣ ಏನೋ ಕಳ್ಕೊಂಡಿರೋರಂಗೆ ಒದ್ದಾಡ್ತಾ ಇರ್ತೀಯ. ಏನಾಗಿದೆಯಾ ನಿನಗೆ? ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗಂದ್ರೆ ಏನು ಅರ್ಥ? ನನ್ನ ದಾರಿಲಿ ಬರುವಾಗ ಅಮೃತ ಅವ್ರು ನನಗೆ ಸಿಕ್ಕಿದ್ರು ಅಂತ ಅನ್ನಿಸ್ತಾ ಇದೆ, ಆದರೆ ಸರಿಯಾಗಿ ನೆನಪಿಲ್ಲ. ಅನ್ನಿಸ್ತಾ ಇದೆ ಅಂದರೆ ಏನು ಅರ್ಥ? ಅಮೃತ ಸಿಕ್ಕಿದ್ರೆ ಅಮೃತನ ಜೊತೆ ಮಾತಾಡಿದ್ರೆ ನಿಂಗೆ ನೆನಪಿರ್ಬೇಕಲ್ವಾ? ಹೌದು, ನೆನಪಿರಬೇಕು. ಆದರೆ ನನಗೆ ಯಾವುದೂ ಸರಿಯಾಗಿ ನೆನಪು ಉಳಿಯೋದಿಲ್ಲ. ಒಂದೊಂದು ಸತಿ ಅಂತೂ ನಾನು ಯಾಕೆ ಹಾಗೆ ಮಾತಾಡಿದೆ, ಯಾಕೆ ಹಾಗೆ ಬಿಹೇವ್ ಮಾಡಿದೆ ಅಂತ ಅನಿಸುತ್ತೆ. ಒಂದು ಕ್ಷಣದಲ್ಲಿ ಮಾತಾಡಿದ್ದು ಇನ್ನೊಂದು ಕ್ಷಣದಲ್ಲಿ ನೆನಪಿರೋದಿಲ್ಲ. ಒಂದು ರೀತಿ ನನ್ನ ಮನಸ್ಸಿನ ಮೇಲೆ ನನಗೆ ಕಂಟ್ರೋಲ್ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ ಅರ್ಜುನ್.